ನಮಸ್ಕಾರ ಸ್ನೇಹಿತರೆ. ಇವತ್ತು ಮನಸ್ಸಿಗೆ ತುಂಬ ನೋವು ತಂದ ಒಂದು ಘಟನೆ ಬಗ್ಗೆ ಮಾತಾಡಬೇಕು ಅನಿಸ್ತು. ಹುಣಸೂರಲ್ಲಿ ಒಂದು ಇಡೀ ಕುಟುಂಬ ಕೆಲವೇ ಕ್ಷಣಗಳಲ್ಲಿ ಅಂತ್ಯವಾಗಿದೆ. ಪತ್ನಿ, ಇಬ್ಬರು ಪುಟ್ಟ ಮಕ್ಕಳು, ನಂತರ ಮನೆಯ ಮುಖ್ಯಸ್ಥ ಕೂಡ ಮೃತಪಟ್ಟಿದ್ದಾರೆ. ಈ ಸುದ್ದಿ ಕೇಳಿದ ಪ್ರತಿಯೊಬ್ಬರಿಗೂ ನೋವಾಗಿರೋದು ನಿಜ. ನಾವು ದಿನ ಅನೇಕ ಸುದ್ದಿಗಳನ್ನು ನೋಡ್ತಿರ್ತೇವೆ, ಆದರೆ ಇಂಥ ಘಟನೆಗಳು ಬಂದಾಗ ಒಂದು ಪ್ರಶ್ನೆ ಕಾಡ್ತದೆ. ನಿಜವಾಗಿಯೂ ಸಮಸ್ಯೆಗಳು ಇಷ್ಟು ದೊಡ್ಡದಾಗ್ಬಿಟ್ಟಿದೆಯಾ, ಅಥವಾ ನಾವು ಸಮಸ್ಯೆಗಳನ್ನು ಎದುರಿಸೋ ಶಕ್ತಿಯನ್ನೇ ಕಳ್ಕೊಂಡಿದ್ದೇವಾ? ಜೀವನದಲ್ಲಿ ಹಣದ ಸಮಸ್ಯೆ ಇರ್ಬೋದು, ಸಾಲದ ಹೊರೆ ಇರ್ಬೋದು, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು, ಮಾನಸಿಕ ಒತ್ತಡ ಇರ್ಬೋದು. ಆದರೆ ಯಾವುದೇ ಸಮಸ್ಯೆ ನಿರಪರಾಧಿಗಳ ಜೀವವನ್ನು ತೆಗೆಯುವಷ್ಟು ದೊಡ್ಡದಲ್ಲ. ಆ ಪುಟ್ಟ ಮಕ್ಕಳ ಬಗ್ಗೆ ಯೋಚನೆ ಮಾಡಿದಾಗ ಅವರ ಕನಸುಗಳು, ಅವರ ನಗು, ಅವರ ಭವಿಷ್ಯ ಎಲ್ಲವೂ ಒಂದೇ ದಿನದಲ್ಲಿ ಕೊನೆಗೊಂಡಿದೆ. ಅವ್ರು ಯಾವ ತಪ್ಪನ್ನು ಮಾಡಿರಲಿಲ್ಲ. ಹೌದು ಸ್ನೇಹಿತರೆ, ಒಂದು ಮಾತು ನೆನ್ಪಿಟ್ಕೊಬೇಕು. ಕೋಪ ಬಂದಾಗ ಯಾವುದೇ ನಿರ್ಧಾರ ತಗೊಬಾರ್ದು. ದುಃಖದಲ್ಲಿದ್ದಾಗ ಒಬ್ಬರೇ ಇರಬಾರ್ದು. ಮನಸ್ಸಿನಲ್ಲಿ ನೋವಿದ್ರೆ ಯಾರತ್ರಾದ್ರೂ ಹೋಗಿ ಮಾತಾಡಬೇಕು. ನಾವು ನಮ್ಮ ಕುಟುಂಬವನ್ನು ಪ್ರೀತಿಸಬೇಕು. ಸಮಸ್ಯೆ ಬಂದಾಗ ಒಟ್ಟಿಗೆ ಇರಬೇಕು. ಯಾಕಂದರೆ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇದೆ. ಆದರೆ ಕಳೆದು ಹೋದ ಜೀವ ಮತ್ತೆ ಯಾವತ್ತೂ ಮರಳಿ ಬರಲ್ಲ. ಆ ಕುಟುಂಬದಲ್ಲಿ ಮೃತಪಟ್ಟವರೆಲ್ಲರ ಆತ್ಮಕ್ಕೂ ಶಾಂತಿ ಸಿಗಲಿ. ಇಂಥ ಘಟನೆಗಳು ಮತ್ತೆ ನಮ್ಮ ಸಮಾಜದಲ್ಲಿ ನಡೆಯದೇ ಇರಲಿ. ನಾವು ಪ್ರೀತಿ ಹಂಚೋಣ, ಕೋಪವಲ್ಲ. ಮಾತಾಡೋಣ, ಮೌನವಲ್ಲ. ಬದುಕೋಣ, ಬದುಕಲಿಕ್ಕೆ ಬಿಡೋಣ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ. ಇವತ್ತು ಮನಸ್ಸಿಗೆ ತುಂಬ ನೋವು ತಂದ ಒಂದು ಘಟನೆ ಬಗ್ಗೆ ಮಾತಾಡಬೇಕು ಅನಿಸ್ತು. ಹುಣಸೂರಲ್ಲಿ ಒಂದು ಇಡೀ ಕುಟುಂಬ ಕೆಲವೇ ಕ್ಷಣಗಳಲ್ಲಿ ಅಂತ್ಯವಾಗಿದೆ. ಪತ್ನಿ, ಇಬ್ಬರು ಪುಟ್ಟ ಮಕ್ಕಳು, ನಂತರ ಮನೆಯ ಮುಖ್ಯಸ್ಥ ಕೂಡ ಮೃತಪಟ್ಟಿದ್ದಾರೆ. ಈ ಸುದ್ದಿ ಕೇಳಿದ ಪ್ರತಿಯೊಬ್ಬರಿಗೂ ನೋವಾಗಿರೋದು ನಿಜ. ನಾವು ದಿನ ಅನೇಕ ಸುದ್ದಿಗಳನ್ನು ನೋಡ್ತಿರ್ತೇವೆ, ಆದರೆ ಇಂಥ ಘಟನೆಗಳು ಬಂದಾಗ ಒಂದು ಪ್ರಶ್ನೆ ಕಾಡ್ತದೆ. ನಿಜವಾಗಿಯೂ ಸಮಸ್ಯೆಗಳು ಇಷ್ಟು ದೊಡ್ಡದಾಗ್ಬಿಟ್ಟಿದೆಯಾ, ಅಥವಾ ನಾವು ಸಮಸ್ಯೆಗಳನ್ನು ಎದುರಿಸೋ ಶಕ್ತಿಯನ್ನೇ ಕಳ್ಕೊಂಡಿದ್ದೇವಾ? ಜೀವನದಲ್ಲಿ ಹಣದ ಸಮಸ್ಯೆ ಇರ್ಬೋದು, ಸಾಲದ ಹೊರೆ ಇರ್ಬೋದು, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು, ಮಾನಸಿಕ ಒತ್ತಡ ಇರ್ಬೋದು. ಆದರೆ ಯಾವುದೇ ಸಮಸ್ಯೆ ನಿರಪರಾಧಿಗಳ ಜೀವವನ್ನು ತೆಗೆಯುವಷ್ಟು ದೊಡ್ಡದಲ್ಲ. ಆ ಪುಟ್ಟ ಮಕ್ಕಳ ಬಗ್ಗೆ ಯೋಚನೆ ಮಾಡಿದಾಗ ಅವರ ಕನಸುಗಳು, ಅವರ ನಗು, ಅವರ ಭವಿಷ್ಯ ಎಲ್ಲವೂ ಒಂದೇ ದಿನದಲ್ಲಿ ಕೊನೆಗೊಂಡಿದೆ. ಅವ್ರು ಯಾವ ತಪ್ಪನ್ನು ಮಾಡಿರಲಿಲ್ಲ. ಹೌದು ಸ್ನೇಹಿತರೆ, ಒಂದು ಮಾತು ನೆನ್ಪಿಟ್ಕೊಬೇಕು. ಕೋಪ ಬಂದಾಗ ಯಾವುದೇ ನಿರ್ಧಾರ ತಗೊಬಾರ್ದು. ದುಃಖದಲ್ಲಿದ್ದಾಗ ಒಬ್ಬರೇ ಇರಬಾರ್ದು. ಮನಸ್ಸಿನಲ್ಲಿ ನೋವಿದ್ರೆ ಯಾರತ್ರಾದ್ರೂ ಹೋಗಿ ಮಾತಾಡಬೇಕು.